ಮಾಡಲ್ಲ, ಅದಕ್ಕೆ ರಿಸಲ್ಟ್ ಬರೋಲ್ಲ. ಅಧಿಕಾರಿಗಳು ಕೆಲಸ ಮಾಡೋಲ್ಲ. ನಾವು ಹೇಳ್ತೀವಿ ಹಿಂದಿನ 10 ವರ್ಷದ ಇನ್ನೂ ಹಂಗೆ ಇದಾವೆ. ಸ್ವಿಮ್ಮಿಂಗ್ ಪೂಲ್ ಹಂಗೆ ಇದೆ, ಟೆನ್ನಿಸ್ ಕೋರ್ಟ್ ಹಂಗೆ ಇದೆ. ಗರ್ದಿಗೆ ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗೆ ಮತ್ ಪೇಜ್ಗೆ ಫಾಲೋವರ್ ಆಗ್ರಿ, ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ. ಪ್ರತಿ ದಿವ್ಸ ಲೈಕ್ ಮಾಡ್ತಾರೆ ನೀವು, ಸಾವಿರಾರು ಜನ ಲೈಕ್ ಮಾಡ್ತಿರ್ತಾರೆ. ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಯಾಕೋ ಇದನ್ನ ನನ್ನ ರಾಜ್ಯದ ವೀಕ್ಷಕರ ಮುಂದೆ ಈ ಒಂದು ವೇಳೆದಾಗ ಇಡುವುದು ಭಾಳ ಯೋಗ್ಯ ಅಂತ ನನಗನ್ನಿಸ್ತೈತಿ. ಇದ್ರ ಬಗ್ಗೆ ಕಮೆಂಟು ಮಾಡ್ರಿ, ನಂದೇನು ತಕರಾರಿಲ್ಲ. ನಾ ಇದ್ದಂಗೆ ಹೇಳ್ತಾನೆ. ಬಾಪುಗೌಡ ಅವ್ರ ಪರವಾಗಿ ಅದಾನು, ಇವ್ರ ಪರವಾಗಿ ಅದಾನು, ಅವ್ರನ್ನ ಹೊಗಳ್ತಾನು ತೆಗಳ್ತಾನು, ಇದನ್ನ ಬಿಟ್ಬಿಡೋಣ. ಈಗ ಒಂದು 4 ದಿವಸದ ಹಿಂದೆ ದೂರದೃಷ್ಟಿ ರಾಜಕಾರಣಿ, ಭಾವಿ ಮುಖ್ಯಮಂತ್ರಿ ಒಂದು ರಾಜಕಾರಣ ಹೆಂಗೆ ಮಾಡ್ಬೇಕ, ಗೋಕಾಕದಿಂದ ದಿಲ್ಲಿ ಒಳಗೆ 40 ವರ್ಷದ ಹಿಂದೆ ನಾ ಏನು ಒಂದು ಕನಸು ಕಟ್ಟಿದ್ನಿ, ಅದನ್ನು ನಾ ಮೊನ್ನೆ ಒಂದು ಸತೀಶ್ ಶುಗರ್ ಅವಾರ್ಡ್ದಾಗ ಹೇಳಿದ್ರು ಅವ್ರು. 40 ವರ್ಷದ ಹಿಂದೆ ನಾ ಗೋಕಾಕನ್ನ ದೆಹಲಿ ಒಳಗೆ ತೋರಿಸ್ಬೇಕು ಅನ್ನೋದು. ಅಂದ್ರೆ ಒಂದು ಯಾವುದೇ ಒಂದು ಅವ್ರ ತಲೆಯಾಗ ವಿಚಾರ ಬಂತಂದ್ರೆ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೊಡುವುದಿಲ್ಲ. ಒಂದು ದೂರದೃಷ್ಟಿಯಿಂದ ಮಾಡ್ತಾರೆ ಮತ್ತು ಸಮಾಧಾನವಾಗಿ ಮಾಡ್ತಿರ್ತಾರೆ. ಮತ್ತು ಅವ್ರ ಜೀವನದಾಗ ನನ್ನ ಅಂದಾಜಲ್ಲಿ ನಾ ಸೋತೇನಂತ ಬಹುತೇಕ ಅಂದಿಲ್ಲ. ಯಾಕಂದ್ರೆ ಅವ್ರಿಗೆ ಟೈಮು ಸಾಥ್ ಕೊಟ್ಟಿರ್ತೈತೆ, ಜನನೂ ಅವ್ರ ಕೂಡ ಇರ್ತೈತೆ. ಮತ್ತು ಯಾವ ಟೈಮ್ಕ ಏನು ಮಾಡಬೇಕು ಅನ್ನೋ ತಿಳುವಳಿಕೆನೂ ಐತಿ. ಆದರೆ ಅವ್ರು ಮೊನ್ನೆ ಒಂದು ಬೆಳಗಾವಿಗೆ ಬೆಂಗಳೂರಿಂದ ಬರುತ್ತನಾಗ ಏರ್ಪೋರ್ಟ್ನಾಗ ಹೇಳಿದ್ದು, ಜಿಲ್ಲಾದಾಗ ಯಾವ ಅಧಿಕಾರಿಗಳು ನನ್ನ ಮಾತು ಕೇಳಬಾರು, ನಾ ಏನು ಮಾಡಲಿ ಅಂತ ಯಾಕೆ ಹೇಳ್ರಿ ಅನ್ನೋದ ಅವ್ರನ್ನ ಬಿಟ್ಟರೆ ಬಹುತೇಕ ಬೇರೆದವ್ರ ಜಗತ್ತಿನಾಗ ಯಾರಿಗೂ ಗೊತ್ತಿಲ್ಲ. ಏನು ಮಾಡಲ್ಲ, ಅದಕ್ಕೆ ರಿಸಲ್ಟ್ ಬರೋಲ್ಲ. ಅಧಿಕಾರಿಗಳು ಕೆಲಸ ಮಾಡೋಲ್ಲ. ನಾವು ಹೇಳ್ತೀವಿ ಹಿಂದಿನ 10 ವರ್ಷದ ಇನ್ನೂ ಹಂಗೆ ಇದಾವೆ. ಸ್ವಿಮ್ಮಿಂಗ್ ಪೂಲ್ ಹಂಗೆ ಇದೆ, ಟೆನ್ನಿಸ್ ಕೋರ್ಟ್ ಹಂಗೆ ಇದೆ. ಸೊ ಅಧಿಕಾರಿಗಳ ಆಸಕ್ತಿ ವಹಿಸ್ತೀವಿ ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಅದನ್ನ ನೋಡ್ಕೊಂಡು ನಾಳೆ ನೋಡ್ತೀವಿ. ನಾಳೆ ಸಭೆ ಇದಾರೆ, ನಾಳೆಗೆ ಅದೇನು ಪ್ರಯೋಜನ ಇದೆ, ಅವ್ರಿಗೆ ಏನು ಕೊಡ್ಲಿಕ್ಕೆ ಅವಕಾಶ ಚೆಕ್ ಮಾಡ್ತೀವಿ. ಹಂಗಿದ್ರೆ ಮಾಡ್ತೀವಿ. ಅವ್ರ ಮನೆಗೆ ಏನಾದ್ರು ನೋಡಿ, ಈಗ ನಾಳೆ ಚೆಕ್ ಮಾಡಿದ್ವಿ. ಈಗ ನಮ್ಮ ರಾಜು ಶೇಟ್ ಅವ್ರಿಗೆ ಹೇಳಿದ್ದೆ, ಭೇಟಿಯಾಗಿದ್ದಾರೆ. ಮುಂಚೆನೇ ಭೇಟಿಯಾಗಿದ್ದಾರೆ, ನಿನ್ನೆ ಭೇಟಿಯಾಗಿದ್ದಾರೆ. ಸೊ ಅವಶ್ಯ ಬಿದ್ದರೆ ಭೇಟಿ ಆಗ್ತೀವಿ ಅವ್ರಿಗೂ. ಸರ್, ಇನ್ನೊಂದು ವಿಚಾರ ಏನು ಅಂತಂದ್ರೆ, ಬೆಳಗಾವಿಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರ ನೇಮಕ ಆಯಿತು. ಅದಾದ ನಂತರ ಬುಡ ಆಯುಕ್ತರ ನೇಮಕ ಆಗಿತ್ತು. ಅವರನ್ನು ಅವಧಿ ಮುಗಿದಿಲ್ಲ, ಆಗ್ಲೇ ಏನಂತಂದ್ರೆ ಅವರನ್ನ ವರ್ಗಾವಣೆ ಮಾಡಿದ್ರು. ಈ ಬೆಳವಣಿಗೆಗಳು ಎಲ್ಲೋ ಒಂದ್ ಕಡೆ ಏನಂತಂದ್ರೆ ರಾಜಕೀಯವಾಗಿ ಅವೇ ನಡೀತಾನೆ. ಟ್ರಾನ್ಸ್ಫರ್ ಅಂದ್ರೆ ಸರ್ಕಾರದಾಗ ಅಧಿಕಾರ ಇರ್ತೈತಿ, ಅದನ್ನ ನಿರಂತರವಾಗಿ ನಡೀತಾನೆ ಇರ್ತದೆ. ಏನದು ಸತೀಶ್ ಜಾರಕಿಹೊಳಿ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿಕೊಂಡು ಅವ್ರಿಗೆ ಗಮನಕ್ಕೆ ತರದೆ ಇದೆಲ್ಲ ಇಲ್ಲ ನಡೀತದೆ. ತರ್ತಾ ಇಲ್ಲ. ಏನ್ ಮಾತು ತರಬೇಕಂತ ಕಾಯ್ದೆ ಇಲ್ಲ. ಆದ್ರೆ ನಾನು ಕೆಲವೊಂದು ವಿವರಗಳನ್ನ ಹೇಳ್ತೇನೆ. ನಾನು ಅದನ್ನ ನಿಮಗೆ ಬಿಟ್ಟಿದ್ದೆ. ಅದ ಒಂದು ಅಧಿವೇಶನ ನಡೀತು. ಅಧಿವೇಶನ ನಡೆದಾಗ, ಈ ಬೆಳಗಾವಿ ಒಳಗೆ ಸುವರ್ಣಸೌಧದಾಗ ಅಧಿವೇಶನ ನಡೆದಾಗ ಪೂರ್ಣ ನಿರ್ಲಿಪ್ತಾಗಿ ಉಳಿದ್ರು ಸತೀಶ್ ಜಾರಕಿಹೊಳಿ. ಗಾಂಧಿ ಭಾರತ್ ಕಾರ್ಯಕ್ರಮ ಅಂತ ಅಲ್ಲೂ ನಿರ್ಲಿಪ್ತಾಗಿ ಉಳಿದ್ರು. ಆಮ್ಯಾಗ CT ರವಿ ಪ್ರಕರಣ ಆತು. ಆ ಪ್ರಕರಣದಾಗ ಪೊಲೀಸರು ನನ್ನ ಮಾತ ಕೇಳಲಿಲ್ಲ ಅಂದ್ರೆ, ಆಮ್ಯಾಗ ಮಹಾನಗರ ಪಾಲಿಕೆಗೆ ಶುಭಾ ಅವರ ಒಂದು ಕಮಿಷನರ್ ಆಗಿ ಬಂದ್ರೆ ನನ್ನ ಮಾತು ಕೇಳಲಿಲ್ಲ ಅಂತ. ಆಮ್ಯಾಗ ಬೂಡಾಕ ನನ್ನ ಮಾತು ಕೇಳಲಿಲ್ಲ ಅಂತಂದು. ಆದ್ರೆ ಅವ್ರನ್ನ ಹತ್ತಿರದಿಂದ ನೋಡಿದಾರ ಹೇಳ್ತಾರ, ಈ ಬೆಳಗಾವಿ ಜಿಲ್ಲೆ ಒಳಗೆ ಎಷ್ಟು ಸರ್ಕಾರದ ಇಲಾಖೆ ಅದಾವಲ್ಲ, ಆ ಸರ್ಕಾರದ ಇಲಾಖೆ ಒಳಗೆ ಅವ್ರ ರಕ್ತ ಸಂಬಂಧಿಕರು ಭಾಳ ಮಂದಿ ಅದಾರ. ಮತ್ತು ಅವ್ರು ಒಳ್ಳೆ ಬೇಕಾದವ್ರು. ಇವತ್ತು ಬೇಕಾದ್ರೆ ನೀವು ಭಾಳ ಇಲಾಖೆಗಳು ನೋಡ್ರಿ, ನೀವು ಅವ್ರ ದೋಸ್ತರಂತಾರು, ಸಂಬಂಧಿಕರಂತಾರು, ಮತ್ತು ಅವ್ರಿಗೆ ಆತ್ಮೀಯರಿದ್ದವ್ರ ಒಂದು ಇನ್ವರ್ಡ್ ಪತ್ರ ಹೋಗ್ಬಿಡ್ದ ಸಾಯಂಕಾಲ ಈ ಎಲ್ಲ ಬೆಳಗಾವಿ ಜಿಲ್ಲೆ ಒಳಗೆ. ಇದು ಮಂದಿ ಮಾತಾಡಿದ್ದ, ಅವ್ರ ಆತ್ಮೀಯರು ಮಾತಾಡಿದ್ದ. ಆ ಸಂಜೆ ಯಾಕೆ ಹೊತ್ತು, ಏನು ಹೊತ್ತು, ಎಲ್ಲಿ ಹೊತ್ತು, ಎಲ್ಲ ದೊಡ್ಡ ದೊಡ್ಡ ಇಲಾಖೆ ಹಿಡ್ಕೊಂಡು ಸಣ್ಣ ಸಣ್ಣ ಇಲಾಖೆ ಮಟ್ಟ ಆ ಲಿಸ್ಟ್ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ನೀವು. ಆದ್ರೆ ಬೆಳಗಾವಿ ಜಿಲ್ಲಾದೊಳಗೆ ನಮ್ದೇನೂ ನಡೆಯತ್ತಿಲ್ಲ, ಯಾವ ಅಧಿಕಾರಿಗಳು ಮಾತು ಕೇಳತ್ತಿಲ್ಲ ಅಂತಂದ್ರೆ ಇದು ಭಾಳಷ್ಟು ಮಂದಿ ಅವ್ರ ಕಾರ್ಯಕರ್ತರ ಒಪ್ಪುವುದಿಲ್ಲ. ಯಾಕಂದ್ರೆ ಏನೇ ಸತೀಶ್ ಜಾರಕಿಹೊಳಿ ಅವರ ವಿಶೇಷ ಅವ್ರೆಂದೂ ಮಾತಾಡುವುದಿಲ್ಲ. ಅವರ ಆಪ್ತರನ್ನು PA ಗಳು ಬರೀ PA ಗಳು ಫೋನ್ ಮಾಡಿದ್ರನ
ಅಧಿಕಾರಿಗಳು ಗಡ 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 ನಡೀತಿರ್ತಾರೆ. ಅವ್ರಂಗೆ ದೂರ ಉಳಿತು, ಫೋನ್ ಮಾಡೋದು ಕಡಿಮೆ ಅವ್ರ ವಿಶೇಷ. ಯಾವುದೇ ಕೆಲಸ ಇರಲಿಲ್ಲ ಅದನ್ನ ಖಲಾಸ್ ಅದ. ಅವತ್ತಿಂದ ಫೋನ್ ಮಾಡಿದ 5 ನಿಮಿಷನಾಗ ಕೆಲಸ ಆಗಿರ್ತೈತಿ. ಎಲ್ಲ ಇಲಾಖೆ ಒಳಗೆ ಇವತ್ತಿಗೂ ಜನ ಮಾತಾಡಿದ್ದು, ಎಲ್ಲ MLAಗಳು ಮಾತಾಡಿದ್ದೆ. ಬೇರೆ ಯಾವುದೇ ಒಂದು MLA ಕ್ಷೇತ್ರದಾಗ ಸತೀಶ್ ಜಾರಕಿಹೊಳಿ ಅವ್ರು ಇಂಥವ್ರನ್ನ ನಾನು ಟ್ರಾನ್ಸ್ಫರ್ ಮಾಡತ್ತೀನಿ ಅಂದ್ರೆ ಯಾವ MLAನೂ ಇವತ್ತಿಗೂ ಯಾಕಂತ ಕೇಳೋದಿಲ್ಲ. ಆದ್ರೆ ಬೆಳಗಾವಿ ಒಳಗೆ ನನ್ನ ಮಾತು ಕೇಳುವಾರ ಯಾಕಂದಾರ ಅನ್ನೋದು ಭಾಳ ಗೊಂದಲಕ್ಕೈತದ. ನನಗೂ ಗೊತ್ತಾಗತ್ತಿದ್ದು ಯಾಕಂತ ಹೇಳಿದ್ರು ಅನ್ನೋದು. ಯಾಕಂದ್ರೆ 28ರಾಗ ನಾ ಮುಖ್ಯಮಂತ್ರಿ ಅಂತಾರು, ಮತ್ತೊಮ್ಮೆ ನಾಳೆ ನನಗೆ ಅವಕಾಶ ಸಿಕ್ಕರೇನು ಅಂತಾರು, ಇವತ್ತು KPCC ಅಧ್ಯಕ್ಷರು ಅಂತಾರು. ಆಮ್ಯಾಗ ಇವೆಲ್ಲ ಗದ್ದಲ ಹತ್ಬಿಡ್ದಾನ ಒಂದು 8-10 ಮಂದಿ ಅವ್ರ ಆತ್ಮೀಯರು ಕರ್ಕೊಂಡ ಪ್ರವಾಸಕ್ಕೆ ಹೋಗಿಬಿಡ್ತಾರೆ. ಇಲ್ಲ ಗೋಕಾಕದಾಗ ತಮ್ಮ ಹಳಿ ದೋಸ್ತರ ಮೇಲೆ ಅಂಗಡಿಯಾಗ ಕುಂತು ಚಾ ಕುಡಿದು ಬಿಡ್ತಾರೆ. ಇಷ್ಟು ಈಸಿಯಾಗಿ ತಗೊಳ್ಳುವಂಥ ಒಬ್ಬ ದೂರದೃಷ್ಟಿ ರಾಜಕಾರಣಿ ಈಗ ಹೇಳಿದ ಮ್ಯಾಗ, ಇಷ್ಟೆಲ್ಲ ಹೇಳಿದ ಮ್ಯಾಗ ನೀವು ಇದು ಕಮೆಂಟ್ ಮಾಡೋದು ಬರ್ರಿ ಯಾವ ಕಾರಣಕ್ಕೆ ನಾನು ನಡೆದಿಲ್ಲ ಅನ್ನೋದು. ಅದನ್ನು ಒಂದು 8-10 ದಿವಸ ಬಿಟ್ಟು ಅವ್ರು ಯಾಕೆ ಇದನ್ನು ಹೇಳಿದಾರ ಅನ್ನೋದು ನಮ್ಮ ಸಾಬ ವರದಿ ಕೊಡ್ತೇನೆ. ನಾನು ಅಣ್ಣಮಠ ಕಾಯಿರಿ. ನಮಸ್ಕಾರ.